ಕೆಲವರಿಗೆ ಹತ್ತಿರವಿದ್ದು ಹತಾಶೆಗೊಳ್ಳುವುದಕ್ಕಿಂತ ದೂರವಿದ್ದು ನೆನಪಾಗಿ ಉಳಿಯುವುದೇ ಒಳ್ಳೆಯದು. ಈ ದಿನಗಳಲ್ಲಿ ಯಾವ ಬಾಂಧವ್ಯವೂ ಉತ್ತಮವಾಗಿ ಉಳಿದಿಲ್ಲ. ಅವಶ್ಯಕತೆ ಇರುವವರೆಗೆ ಮಾತ್ರವೇ ಯಾವುದೇ ಬಂಧನವಾಗಲಿ ಬಾಂಧವ್ಯವಾಗಲಿ. ಅವರ ಅವಶ್ಯಕತೆ ತೀರಿದ ಬಳಿಕ ನಮ್ಮೊಂದಿಗಿನ ಬಾಂಧವ್ಯ ಭಾರವಾಗಿ ಬಿಡುತ್ತದೆ. ನಾವು ಇಷ್ಟಪಡುವ ವ್ಯಕ್ತಿಗಳಿಂದ ಬದುಕುವ ಆಶಯ ಹೆಚ್ಚಿಸುವ ಬದಲು ಬದುಕಲ್ಲಿ ವಿರಾಗವನ್ನು ಹೆಚ್ಚಿಸುವವರೇ ಹೆಚ್ಚಾಗಿರುವರು. ನಮ್ಮವರು ಅಂದುಕೊಂಡವರು ನಮ್ಮೊಂದಿಗೆ ಎಲ್ಲ ಸಮಯದಲ್ಲೂ ಒಂದೇ ರೀತಿ ಇರುವರು ಅಂತ ಭಾವಿಸುವುದು ನಮ್ಮ ತಪ್ಪೆ. ಏಕೆಂದರೆ ಪ್ರಪಂಚದಲ್ಲಿ ಅತ್ಯಂತ ವೇಗವಾಗಿ ಬದಲಾಗೋದು ಮನುಷ್ಯನ ಮನಸ್ಸು, ಹಾಗೆ ಅವರ ಒಂದು ಆಲೋಚನೆ ಮಾತ್ರವೇ. ಯಾರ ಮೇಲೂ ಮಿತಿಮೀರಿದ ಆಸೆಗಳನ್ನು ಬೆಳೆಸಿಕೊಳ್ಳಬೇಡಿ. ಅದರಿಂದ ಬರುವ ದುಃಖ ನೋವು ಜೀವನವನ್ನು ಬುಡಮೇಲು ಮಾಡುತ್ತದೆ. ಮೋಸ ಮಾಡುವವರು ನಿಮ್ಮ ಹಣೆ ಬರಹದಲ್ಲಿ ಇದ್ದಾರೆ ಅಂದರೆ ಕಷ್ಟದಲ್ಲಿ ನಿಮಗೆ ಜೊತೆಯಾಗಿ ಇರುವವರು ಕೂಡ ನಿಮ್ಮ ಹಣೆ ಬರಹದಲ್ಲಿ ಇರುತ್ತಾರೆ. ವಿಶ್ವಾಸದಲ್ಲಿರಿ. ಜೀವನದಲ್ಲಿ ಅನುಭವ ಅನ್ನುವುದು ಬೆಳೆದ ವಯಸ್ಸಿನ ಆಧಾರದ ಮೇಲೆ ಬರುವುದಿಲ್ಲ. ಮನಸ್ಸಿಗೆ ತಗುಲಿದ ಗಾಯದ ಆಧಾರದ ಮೇಲೆ ಬರುವಂತಹುದು. ಕೆಲವು ವಿಷಯಗಳಿಗೆ ದೃಢ ನಿರ್ಣಯ ತೆಗೆದುಕೊಂಡ ಮೇಲೆ ದಾರಿ ಹೇಗೇ ಇದ್ದರೂ ಗಮ್ಯವನ್ನು ಸೇರಲೇಬೇಕು. ಶ್ರಮವೇ ನಿನ್ನ ಆಯುಧವನ್ನಾಗಿಸಿದರೆ ಯಶಸ್ಸು ನಿನ್ನ ಗುಲಾಮವಾಗುತ್ತದೆ. ಕಾರಣವಿಲ್ಲದ ಕೋಪ ಹಾಗೆ ಅರ್ಥವಿಲ್ಲದ ಹಠದಿಂದ ನಿನ್ನ ಮನಃಶಾಂತಿಯನ್ನು ಕಳೆದುಕೊಳ್ಳಬೇಡ. ಹಠಮಾರಿತನ ಏನನ್ನಾದರೂ ಸಾಧಿಸುವುದರಲ್ಲಿ ಇರಬೇಕೇ ಹೊರತು ಅರ್ಥವಿಲ್ಲದನ್ನು ಚರ್ಚಿಸುವುದರಲ್ಲಿ ಅಲ್ಲ. ಯಾರಿಂದಲೂ ಹೆಚ್ಚಾಗಿ ಏನನ್ನು ಆಶಿಸಬೇಡ. ಅದು ನಿನ್ನ ಆನಂದವನ್ನು ನಾಶಪಡಿಸಬಲ್ಲದು. ಪೂರ್ವಜರು ಸಂಪಾದಿಸಿದ ಆಸ್ತಿ ಇಲ್ಲದಿದ್ದರೂ, ವಂಶಪಾರಂಪರ್ಯ ಅಧಿಕಾರ ಇಲ್ಲದಿದ್ದರೂ, ಆಲೋಚಿಸುವ ಶಕ್ತಿ, ಕಷ್ಟಪಟ್ಟು ಕೆಲಸ ಮಾಡುವ ಸಿದ್ಧಾಂತ, ಶ್ರಮಿಸಿ ಕೆಲಸ ಮಾಡುವ ಸಹನೆ ಇವೆಲ್ಲ ನಿನ್ನಲ್ಲಿ ಇದ್ದರೆ ನಿನ್ನನ್ನು ತಡೆಯುವವರು ಯಾರೂ ಇಲ್ಲ. ನಿನ್ನ ಶತ್ರುಗಳಲ್ಲಿ ಹೆಚ್ಚಿನ ಅಂಶ ಒಂದಾನೊಂದು ದಿನ ನಿನ್ನಿಂದ ಸಹಾಯ ಪಡೆದವರೇ ಇರುತ್ತಾರೆ. ನಿನ್ನಿಂದ ಎಲ್ಲವನ್ನೂ ಪಡೆದು ನಿನ್ನನ್ನು ನಿರ್ಲಕ್ಷಿಸಿ ನಿನ್ನಿಂದ ದೂರ ಆದವರೇ. ಎಷ್ಟೇ ನೀರು ಎರೆದರೂ ಮರುಭೂಮಿಯಲ್ಲಿ ಮರ ಬೆಳೆಸುವುದು ಕಷ್ಟ. ಹಾಗೆ ಎಷ್ಟೇ ಜನ್ಮವೆತ್ತಿದರೂ ತಂದೆ ತಾಯಿ ಋಣ ತೀರಿಸುವುದು ಕಷ್ಟ ಸಾಧ್ಯ. ನಿಜವಾಗಿಯೂ ಒಂಟಿತನವೆಂದರೆ ಏನು ಗೊತ್ತೇ? ಒಂಟಿತನವೆಂದರೆ ಯಾರೂ ಇಲ್ಲದಿರುವುದಲ್ಲ, ಎಲ್ಲರೂ ಇದ್ದು ನಮ್ಮನ್ನು ಅರ್ಥ ಮಾಡಿಕೊಳ್ಳದಿರುವುದೇ ನಿಜವಾದ ಒಂಟಿತನ, ಹೌದಲ್ಲವೇ? ಇರುವ ಈ ಚಿಕ್ಕ ಜೀವನವನ್ನು ಸಂತೋಷವಾಗಿ ಕಳೆಯಿರಿ. ಏಕೆಂದರೆ ಭವಿಷ್ಯದಲ್ಲಿ ಉಳಿಯೋದು ನೆನಪುಗಳು ಮಾತ್ರವೇ. ಸಮಯ ಉಳಿಯುವುದಿಲ್ಲ. ಈ ಸಮಯವನ್ನು ಸಂತೋಷದಿಂದ ಕಳೆಯಿರಿ. ಆಯಾಸಗೊಳ್ಳುವವರೆಗೂ ಆಡಿದರೆ ಅದು ಆಟ, ಗೆಲ್ಲುವವರೆಗೂ ಹೋರಾಡಿದರೆ ಅದು ಯುದ್ಧ. ಸಾಯುವವರೆಗೂ ಬದುಕುವುದೇ ಜೀವನ. ಸತ್ತ ಮೇಲೂ ಬದುಕುವುದೇ ನಿನ್ನ ಮಹಾಂತನ. ಉನ್ನತವಾಗಿ ಬದುಕುವುದಕ್ಕೆ ಕೈ ತುಂಬ ಹಣವಿರಬೇಕೆಂದೇನೂ ಇಲ್ಲ. ಮನಸ್ಸಿನ ತುಂಬ ಮಹೋನ್ನತ ಭಾವವಿದ್ದರೆ ಸಾಕು. ಅದೇ ನಿನ್ನನ್ನು ಉನ್ನತ ಸ್ಥಾನದಲ್ಲಿ ನಿಲ್ಲಿಸುತ್ತದೆ. ಈ ಪ್ರಪಂಚದಲ್ಲಿ ನಮಗಾಗಿ ಏನೂ ಇಲ್ಲದಿದ್ದರೂ ತೊಂದರೆಯಿಲ್ಲ. ನಾವೇ ಪ್ರಪಂಚವೆಂದು ಭಾವಿಸುವ ಒಬ್ಬ ಸಂಗಾತಿ ಇದ್ದರೆ ಸಾಕು. ಜೀವನವೆಲ್ಲ ಪ್ರಶಾಂತವಾಗಿ ಬದುಕಬಲ್ಲೆ. ನಾವು ಮಾತನಾಡುವ ಮಾತುಗಳು ಇತರರ ವ್ಯಕ್ತಿಗಳನ್ನು ಸಂತೋಷಗೊಳಿಸದಿದ್ದರೂ ತೊಂದರೆಯಿಲ್ಲ. ಅವಮಾನಿಸದಿದ್ದರೆ ಸಾಕು. ಯಾರ ಯೋಚನೆ ಅವರಿಗೆ, ಯಾರ ಮೌಲ್ಯ ಅವರಿಗೆ, ಹಾಗೂ ಯಾರ ಸ್ಥಾನ ಅವರಿಗೇ ಇರುತ್ತೆ ಅಲ್ಲವೇ? ಯೋಚಿಸಿ ಮಾತನಾಡಿ. ಕತ್ತಲಾದರೆ ಚಂದ್ರನೇ ರಾಜ.
ಬೆಳಗಾದರೆ ಸೂರ್ಯನೇ ರಾಜ. ಒಂದು ದಿನವೇ ಒಬ್ಬರದು ಆಗದಿದ್ದಾಗ ಎಲ್ಲ ದಿನಗಳು ನಮ್ಮವೇ ಹೇಗಾಗಲು ಸಾಧ್ಯ? ನಮ್ಮದಲ್ಲದ ದಿನದಂದು ನಾವು ಮೌನವಾಗಿ ಇರಬೇಕು. ನಮ್ಮ ದಿನದಂದು ನಾವು ವಿನಯವಾಗಿರಬೇಕು. ಇದೇ ಜೀವನ. ಕೆಲವು ಬಾರಿ ಇತರರು ಆಡುವ ಸಿಹಿಯಾದ ಮಾತುಗಳ ಹಿಂದೆ ವಿಷವೂ ತುಂಬಿರುತ್ತದೆ. ಅದನ್ನು ಸೂಕ್ಷ್ಮವಾಗಿ ಗ್ರಹಿಸಬೇಕು. ಇಲ್ಲದಿದ್ದರೆ ಮೋಸ ಹೋಗುವೆವು. ಹೀಗೆ ಬಹಳಷ್ಟು ಜನರು ಅವರ ಮಾತುಗಳನ್ನು ನಂಬಿ ಬಹಳಷ್ಟು ವಿಧದಲ್ಲಿ ಮೋಸ ಹೋಗಿರುವರು. ವ್ಯವಹಾರದಲ್ಲಿ, ಬಾಂಧವ್ಯಗಳಲ್ಲಿ, ಆರ್ಥಿಕವಾಗಿ, ಇನ್ನೂ ಹಲವು ರೀತಿಯಲ್ಲಿ ಇದು ನಿಮಗೂ ಅನುಭವ ಆಗಿರಬಹುದು. ಅದಕ್ಕೆ ಸಿಹಿಯಾದ ಮಾತಿನ ಹಿಂದೆ ವಿಷವಿದೆಯೇ ಎಂದು ಯೋಚಿಸಿ ಮುನ್ನಡೆಯಿರಿ. ಸಂಕಟಗಳು ದೊಡ್ಡದೋ, ಸಂಬಂಧಗಳು ದೊಡ್ಡದು? ನನ್ನ ಕೇಳಿದರೆ ಅವಸರಕ್ಕೆ ಉಪಯೋಗಿಸಿಕೊಂಡು ದೂರ ಆಗುವ ಸಂಬಂಧಗಳಿಗಿಂತ ಪ್ರತಿ ಕ್ಷಣವೂ ಜೊತೆಗಿರುವ ಸಂಕಟಗಳೇ ದೊಡ್ಡದು. ಹುಟ್ಟಿದಾಗಿನಿಂದ ಸಾಯುವವರೆಗೂ ಒಂದೇ ರೀತಿ ಇರುವುದು ಒಂದು ಅಮ್ಮನ ಪ್ರೀತಿ ಮಾತ್ರವೇ. ಆ ಪ್ರೇಮದಲ್ಲಿ ಯಾವತ್ತೂ ಬದಲಾವಣೆ ಆಗಲು ಸಾಧ್ಯವಿಲ್ಲ. ಅದಕ್ಕೆ ಹೇಳಿರುವುದು ಅಮ್ಮನಿಗೆ ಮಿಗಿಲಾದ ದೈವವಿಲ್ಲ ಎಂದು. ಇದನ್ನು ಯಾರೂ ಅಲ್ಲಗಳೆಯಲಾರರು. ಕೆಲವರಿಗೆ ನಾವು ಹೇಳುವ ಉತ್ತರಕ್ಕಿಂತ ಕಾಲ ಹೇಳುವ ಉತ್ತರವೇ ಸರಿಯಾಗಿ ಇರುತ್ತದೆ. ಸಹನೆಯಿಂದ ಇದ್ದು ನೋಡು. ಸಹನೆ ಬಹಳ ಮೌಲ್ಯಯುತವಾದದ್ದು. ಜೀವನದಲ್ಲಿ ಗೆಲ್ಲುವುದಕ್ಕೆ ನಮ್ಮಲ್ಲಿ ಬಲವೊಂದೇ ಇದ್ದರೆ ಸಾಕಾಗುವುದಿಲ್ಲ. ಇತರರ ದೌರ್ಬಲ್ಯವೂ ತಿಳಿದಿರಬೇಕು. ಯಾವುದೇ ವ್ಯಕ್ತಿ ನನ್ನ ಒಂದು ಬುದ್ಧಿಯಿಂದಲೇ ನಾಶವಾಗುತ್ತಾನೆ ಹೊರತು ನನ್ನ ಒಂದು ಶತ್ರುವಿನಿಂದಲ್ಲ. ಯಾವುದೇ ಪರಿಸ್ಥಿತಿಗಳು ನೋಡುಗರಿಗೆ ಒಂದು ರೀತಿ, ಹಾಗೆ ಅನುಭವಿಸುವವರಿಗೆ ಒಂದು ರೀತಿ ಕಾಣಿಸುತ್ತದೆ. ಅನುಭವಿಸುವವರಿಗೆ ಇರುವಷ್ಟು ದುಃಖ, ನೋವು ನೋಡುಗರಿಗೆ ಇರುವುದಿಲ್ಲ. ಅದಕ್ಕೆ ಹೇಳುವುದು ಸುಲಭವೆಂದು. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.